ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಸಹಿತ ಇದೊಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಸಹಿತ ಆಗಿದೆ. ಈ ಒಂದು ಅಪ್ಲಿಕೇಶನ್ ನಾನು ಇಂಟ್ರೊಡಕ್ಷನ್ ಎಂಬುದು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೀಡಿಯೋದಲ್ಲಿ ಜಸ್ಟ್ ನೀವು ಆಧಾರ್ ಮತ್ತು ಪಾನ್ ಕಾರ್ಡ್ ಮೇಲೆ ಈ ಒಂದು ಅಪ್ಲಿಕೇಶನ್ ಮೂಲಕ ಲೋನ್ ಎಂಬುದು ಯಾವ ರೀತಿಯಾಗಿ ತಗೋಬೇಕು ಅನ್ನೋದನ್ನು ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನಂತರದ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೊಂಡು ಯಾವ ರೀತಿಯಾಗಿ ಅರ್ನ್ ಮಾಡೋದು ಅನ್ನೋದನ್ನು ಸಹಿತ ಹೇಳ್ಕೊಡ್ತೀನಿ. ಇದೊಂದು ಅರ್ನಿಂಗ್ ಅಪ್ಲಿಕೇಶನ್ ಸಹಿತ ಆಗಿದೆ. ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅಂತಲೂ ಸಹಿತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ನಿಂಗ್ ಕಂಪ್ ಲೋನ್ ಅಪ್ಲಿಕೇಶನ್ ಸಹಿತ ಆಗಿದೆ ಈ ಒಂದು ಅಪ್ಲಿಕೇಶನ್. ಹಾಗಾದರೆ ಇದರಲ್ಲಿ ಯಾವ ಮೂಲಕ ನೀವು ಇಲ್ಲಿ ಅರ್ನ್ ಮಾಡ್ಕೋಬೋದು. ಮೊದಲಿಗೆ ನಾನು ಈ ಒಂದು ಅಪ್ಲಿಕೇಶನ್ನ ಇಂಟ್ರೊಡಕ್ಷನ್ ಬಗ್ಗೆ ತಿಳಿಸ್ಕೊಟ್ಬರ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು 4.4 ಸ್ಟಾರ್ ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಈ ಒಂದು ಅಪ್ಲಿಕೇಶನ್ನ ಇಂಟ್ರೊಡಕ್ಷನ್ ಅಂತ ಹೇಳಿದ್ನಲ್ಲ ನಿಮಗೆ ಮೊದಲಿಗೆ, ಈ ಒಂದು ಅಪ್ಲಿಕೇಶನ್ ನೀವೇನಾದರೂ ಸಪೋಸ್ ಯೂಸ್ ಮಾಡ್ತೀರಾ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವೇನಾದರೂ ಲೋನ್ ತೊಗೊಂಡ್ರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ನೋಡ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ಇದೊಂದು ಅನ್ಸೆಕ್ಯೂರ್ಡ್ ಲೋನ್ ಅಪ್ಲಿಕೇಶನ್ ಆಗಿದೆ. ಅನ್ಸೆಕ್ಯೂರ್ಡ್ ಅಂದರೆ ಜಸ್ಟ್ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೇಲೆ ನಿಮಗೆ ಲೋನ್ ಎಂಬುದು ಸಿಗುತ್ತೆ. ನೀವೇನಾದರೂ ಸಪೋಸ್ 10,000 ರೂಪಾಯಿ ಲೋನ್ ತೊಗೊಂಡ್ರೆ 6 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 2.4% ಆನ್ವರ್ಡ್ಸ್ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಎಂಬುದು ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ ಇಲ್ಲಿ 708 ರೂಪಾಯಿ ಇರುತ್ತೆ. ಆಮೇಲೆ ನಿಮಗೆ ಇಂಟ್ರೆಸ್ಟ್ ಬಂದುಬಿಟ್ಟು 844 ರೂಪಾಯಿ ಇರುತ್ತೆ. ಇ ಎಮ್ ಐ ಬಂದುಬಿಟ್ಟು 1807 ರೂಪಾಯಿ ನಿಮಗಿಲ್ಲಿ ಇ ಎಮ್ ಐ ಎಂಬುದು ಇರುತ್ತೆ. ಟೋಟಲ್ ರೀಪೇಮೆಂಟ್ ಬಂದುಬಿಟ್ಟು ನಿಮಗಿಲ್ಲಿ 11,550 ರೂಪಾಯಿ ನಿಮಗೆ ಟೋಟಲ್ ರೀಪೇಮೆಂಟ್ ಅಮೌಂಟ್ ಎಂಬುದು ಆಗಿರುತ್ತೆ. ನೋಡ್ಬೋದು, ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ನೀವೇನಾದರೂ ಸಪೋಸ್ ಕ್ಯಾಶ್ ಲೋನ್ ಎಂಬುದು ತೊಗೊಂಡ್ರೆ ನಿಮಗೆ 100% ಸೇಫ್ ಆ್ಯಂಡ್ ಪ್ಲಾಟ್ಫಾರ್ಮ್ ಇರುತ್ತೆ. ನಿಮಗೆ 100% ಡಿಜಿಟಲ್ ವರ್ಕ್ ಇರುತ್ತೆ. ನೋಡ್ಬೋದು, ಲೋನ್ ರೇಂಜ್ ನಿಮಗೆ 1,000 ರೂಪಾಯಿಂದ 1,25,000 ರೂಪಾಯಿವರೆಗೂ ಸಿಗುತ್ತೆ. ಮತ್ತು ನೋಡ್ಬೋದು, ನಿಮಗೆ ಫ್ಲೆಕ್ಸಿಬಲ್ ರೀಪೇಮೆಂಟ್ ಟೆನ್ಯೂರ್ ಇರುತ್ತೆ. ನೋಡ್ಬೋದು, ಅಫೋರ್ಡೆಬಲ್ ಕಾಸ್ಟ್ ಇರುತ್ತೆ. ಸೀದಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಅಮೌಂಟ್ ಎಂಬುದು ಡಿಸ್ಪೋಸ್ ಆಗಿರುತ್ತೆ. ನೋಡ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೋಬೇಕಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಬೇಸಿಕ್ ಡೀಟೇಲ್ನ ಕೊಟ್ಕೊಂಡು KYCನ ಕೊಟ್ಕೊಂಡು ಅದಾನಂತರ ಡಿಪೆಂಡಿಂಗ್ ಅಪಾನ್ ಯುವರ್ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಮ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗಿರುತ್ತೆ. ಅದಾನಂತರ ಸೀದಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲೋನ್ ಎಂಬುದು ಕ್ರೆಡಿಟ್ ಆಗಿರುತ್ತೆ. ಇದಕ್ಕೆ ಲೀಡಿಂಗ್ ಪಾರ್ಟ್ನರ್ಸ್ ಬಂದುಬಿಟ್ಟು ನೋಡ್ಬೋದು, ಟ್ರೂ ಕ್ರೆಡಿಟ್ ಇದೆ, RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಮತ್ತು ಇನ್ಕೆಟ್ ಫೈನಾನ್ಷಿಯಲ್ ಇದೆ, ಗ್ರೋ ಮನಿ ಇದೆ, ಮುತ್ತೂಟ್ ಫೈನಾನ್ಸ್ ಇದೆ, ವಿವೃತ್ತಿ ಕ್ಯಾಪಿಟಲ್ ಇದೆ, 44 ಇದೆ, ಲ್ಯಾಂಡ್ ಬಾಕ್ಸ್ ಇದೆ ಮತ್ತು ಆಕ್ಸಿಸ್ ಎಂಬುದು ಈ ಒಂದು ಅಪ್ಲಿಕೇಶನ್ಗೆ ಲೀಡಿಂಗ್ ಪಾರ್ಟ್ನರ್ಸ್ ಆಗಿರುವಂಥದ್ದು. ನೋಡ್ಬೋದು, ಯಾವ ರೀತಿಯಾಗಿ ನೀವು ಇಲ್ಲಿ ಲೋನ್ ತೊಗೋಬೋದು ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇದನ್ನು ಪ್ರೊಸೆಸ್ನ ಫಾಲೋ ಮಾಡಿಕೊಂಡು ಈಸಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಲೋನ್ ಎಂಬುದು ತೊಗೋಬೋದಾಗಿದೆ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನ್ನ ಲೋನ್ ಎಂಬುದು ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತೇಳಿ. ಮುಂದಿನ ವೀಡಿಯೋದಲ್ಲಿ ನಾನು ಮಾಡೇ ತೋರಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರೂ ವೇಟ್ ಮಾಡ್ತಾರೆ, ಯಾವ ರೀತಿಯಾಗಿ ಲೋನ್ ತೊಗೋಬೇಕಂತ ಹೇಳ್ಕೊಡ್ತೀನಿ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.